brought to you by Vigard. ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಇಳಿದ ನಟ ದರ್ಶನ್ ಮಂಡ್ಯದ ಹಲಗೂರು ಗ್ರಾಮದಲ್ಲಿ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಮೈತ್ರಿ ಅಭ್ಯರ್ಥಿ ಪರ ಈಗಾಗಲೇ ಪ್ರಚಾರ ಮಾಡಿಲ್ಲ. ಮಂಡ್ಯ ಪ್ರಚಾರ ಕಣದಲ್ಲಿ ಕಾಣಿಸಿಕೊಳ್ಳದ ಹಾಲಿ ಸಂಸದೆ ಸುಮಲತಾ. ಇನ್ಫ್ಯಾಕ್ಟ್ ಸುಮಲತಾ ಅವರು ಮೈತ್ರಿ ಅಭ್ಯರ್ಥಿ ಪರ ಇನ್ನೂ ಪ್ರಚಾರ ಮಾಡಿಲ್ಲ. ಏಪ್ರಿಲ್ 5ಕ್ಕೆ ಪಕ್ಷಕ್ಕೆ ಬಂದರೂ ಕೂಡ ರೆಬಲ್ ಲೇಡಿ ಸ್ವಲ್ಪ ಸೈಲೆಂಟಾಗೇ ಇದ್ದಾರೆ. ಪಕ್ಷ ಸೇರಿ 13 ದಿನವಾದರೂ ಕೂಡ ಇನ್ನು ಮಂಡ್ಯದಲ್ಲಿ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಅವರು ಕೂಡ ಪ್ರಚಾರ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಇನ್ನು ಮೋದಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದಂಥ ಸಂಸದೆ ಮೈಸೂರಿನಲ್ಲಿ ನಡೆದಂಥ ಕಾರ್ಯಕ್ರಮ ಪಕ್ಷ ಸೂಚಿಸಿದರೆ ಪ್ರಚಾರ ನಡೆಸ್ತೇನೆ ಅಂತ ಈಗಾಗಲೇ ಸುಮಲತಾ ಹೇಳಿದ್ದಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅನ್ನೋದು ನೋಡಬೇಕಾಗತ್ತೆ. 2 ದಿನದ ಹಿಂದೆ ಬೆಂಗಳೂರಿನಲ್ಲಿ ಸುಮಲತಾ ಪ್ರಚಾರ ಮಾಡಿದ್ರು. ಈಗ ಮಂಡ್ಯದಲ್ಲೂ ಪ್ರಚಾರ ಮಾಡ್ತಾರಾ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ. ಪಕ್ಷ ಏನಾದರೂ ಸೂಚನೆ ಕೊಟ್ಟರೆ ಖಂಡಿತವಾಗ್ಲೂ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಮಂಗಳೂರು ಸೇರಿದಂತೆ ಇನ್ನಿತರ ಭಾಗದಲ್ಲಿ ಅವರ ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ. ಅಲ್ಲೂ ಕೂಡ ಪ್ರಚಾರ ಮಾಡ್ತಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಇನ್ನೊಂದು ಕಡೆಗೆ ನಟ ದರ್ಶನ್ ಈಗಾಗಲೇ ಮಂಡ್ಯದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮಂಡ್ಯದ ಲೋಕಸಭಾ ಅಖಾಡದಲ್ಲಿ ಸ್ಟಾರ್ ಚಂದ್ರು ಪರ ಮತ ಹಾಕ್ತಿದ್ದಾರೆ. ಇನ್ಫ್ಯಾಕ್ಟ್ ಮತ ಕೇಳ್ತಾ ಇದ್ದಾರೆ. ನೇರವಾಗಿ ಅವರು ಅಪೀಲ್ ಮಾಡ್ತಾ ಇರುವಂಥದ್ದು ಅಂದರೆ ನಾನು ಯಾವುದೇ ರೀತಿಯಂಥ ಪಕ್ಷದ ವೇದಿಕೆಯಲ್ಲಿ ನಾನು ಬಂದಿಲ್ಲ, ಪಕ್ಷದ ಪರ ಬಂದಿಲ್ಲ, ಬದಲಾಗಿ ವ್ಯಕ್ತಿಯ ಪರ ಅಭ್ಯರ್ಥಿಯ ಪರ ಬಂದಿದ್ದೀನಿ. ಈಗಾಗಲೇ ಸ್ಟಾರ್ ಚಂದ್ರು ಅವರ ಪರ ನಾನು ಕ್ಯಾಂಪೇನ್ ಮಾಡ್ತಾ ಇದ್ದೀನಿ. ಈಗಾಗಲೇ ಮಳವಳ್ಳಿ ಮಾಜಿ ಶಾಸಕರು ಮತ್ತು ಇನ್ಫ್ಯಾಕ್ಟ್ ಮಳವಳ್ಳಿಯ ಹಾಲಿ ಶಾಸಕರು ನರೇಂದ್ರ ಅವರು ನನಗೆ ಆತ್ಮೀಯರು. ಹೀಗಾಗಿ ಅವರ ಕೈಬಲ ಪಡಿಸೋ ನಿಟ್ಟಿನಲ್ಲಿ ನೀವು ಕೂಡ ನೇರವಾಗಿ ಸ್ಟಾರ್ ಚಂದ್ರಿಗೆ ಮತ ಹಾಕಿ ಅನ್ನುವಂಥ ಅಪೀಲನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಮಂಡ್ಯದಲ್ಲಿ ಇದುವರೆಗೂ ಕೂಡ ಸುಮಲತಾ ಅವರು ಕಾಣಿಸ್ಕೊಂಡಿಲ್ಲ. ಸುಮಲತಾ ಅವರು ಬರದೇ ಇರುವಂಥದ್ದು ಸಹಜವಾಗಿ ಸಾಕಷ್ಟು ಪ್ರಶ್ನೆಯನ್ನು ಮೂಡುತ್ತೆ. ಯಾಕೆಂದರೆ ಕುಮಾರಸ್ವಾಮಿ ಅವರಿಗೆ ಆಕಾರದಲ್ಲಿದ್ದಾರೆ. ಹೀಗಾಗಿ ಮೈತ್ರಿ ಅಭ್ಯರ್ಥಿಗೆ BJPಯ ಹಾಲಿ ನಾಯಕರಾಗಿರುವಂಥ ಸುಮಲತಾ ಬೆಂಬಲ ಕೊಡ್ತಾರಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಅಥವಾ ಬೇರೆ ಬೇರೆ ಭಾಗದಲ್ಲಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಸುಮಲತಾ ಅವರು ಪ್ರಚಾರ ಮಾಡಿದ್ದಾರೆ. ಆದರೆ ಮಂಡ್ಯದಲ್ಲಿ ಅವ್ರು ಕಾಣಿಸ್ಕೊಳ್ತಾರಾ? ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಅವ್ರು ಬ್ಯಾಟ್ ಬೀಸ್ತಾರಾ? ಇದು ಇರುವಂಥ ದೊಡ್ಡ ಪ್ರಶ್ನೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಈಗ ಮಂಡ್ಯ ಅಖಾಡಕ್ಕೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಈ ಬಾರಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರ ಬ್ಯಾಟನ್ನು ಬೀಳಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ACಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮಂಡ್ಯದಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರಚಾರ ರ್ಯಾಲಿಯಲ್ಲಿ ದರ್ಶನ್ ಕೂಡ ಭಾಗಿಯಾಗಿದ್ದಾರೆ. ಹಲಗೂರಿನಲ್ಲಿ ನಡೀತಾ ಇರುವಂಥ ರ್ಯಾಲಿಯಲ್ಲಿ ಸ್ಟಾರ್ ಚಂದ್ರು ಪರ ಈಗ ಪ್ರಚಾರಕ್ಕೆ ಧಾವಿಸಿದ್ದಾರೆ. ಕಳೆದ ಬಾರಿ ಮಂಡ್ಯ ಅಖಾಡದಲ್ಲಿ ಸುಮಲತಾ ಪರ ಅವರು ಬ್ಯಾಟ್ ಬೀಸಿದ್ರು. ಈಗ ಮತ್ತೊಮ್ಮೆ ಮಂಡ್ಯ ಅಖಾಡದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪಕ್ಷದ ಪರ ಅಲ್ಲದಿದ್ದರೂ ಕೂಡ ಅಭ್ಯರ್ಥಿಯ ಪರ ಈಗ ಮತಯಾಚನೆಗೆ ಮುಂದಾಗಿದ್ದಾರೆ. ಈ ಒಂದು ರೋಡ್ ಶೋ ಮೂಲಕ ಮಳವಳ್ಳಿ ನರೇಂದ್ರ ಸ್ವಾಮಿ ಕೂಡ ಇದ್ದಾರೆ. ಅದರ ಜೊತೆಗೆ ಈಗ ದರ್ಶನ್ ಕೂಡ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ಚುನಾವಣಾ ಅಖಾಡ ಇನ್ನಷ್ಟು ರಂಗೇರಿದೆ. ನಿರಂತರವಾಗಿ ಪ್ರಚಾರಗಳನ್ನು ಸ್ಟಾರ್ ನಟರು ಮಾಡುವಂಥದ್ದು ಸಹಜ. ಆದರೆ ಈ ಒಂದು ಸಂದರ್ಭದಲ್ಲಿ ಮಂಡ್ಯ ಅಖಾಡ ಸಾಕಷ್ಟು ಕುತೂಹಲ ಕಳಿಸಿದ ಹೈ ವೋಲ್ಟೇಜ್ ಕೂಡ ಇದೆ. ಯಾಕೆಂದರೆ ಕಳೆದ ಬಾರಿ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಯಶ್ ಮತ್ತು ನಟ ದರ್ಶನ್ ಪ್ರಚಾರ ಮಾಡಿದರು. ಅಫ್ಕೋರ್ಸ್ ಸುಮಲತಾ ಪರ ಕೂಡ ಅವರು ಪ್ರಚಾರವನ್ನು ಮಾಡಿದರು. ಈಗ ಮತ್ತೆ ಕುಮಾರಸ್ವಾಮಿ ಅವರೇ ನೇರವಾಗಿ ನಿಂತಿದ್ದಾರೆ. ಕಳೆದ ಬಾರಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕಣದಲ್ಲಿದ್ದರೆ ಈ ಬಾರಿ ಕುಮಾರಸ್ವಾಮಿ ಅವರೇ ಅಖಾಡದಲ್ಲಿದ್ದಾರೆ. ಈಗ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಬ್ಯಾಟನ್ನು ಬೀಸಿದ್ದಾರೆ. ಅತ್ತ ಸುಮಲತಾ ಅವರಿಗೂ ಕೂಡ ಆತ್ಮೀಯರಾಗಿರುವಂಥ ನಟ ದರ್ಶನ್ ಸುಮಲತಾ ಅವರು ಈಗಾಗಲೇ ನೇರವಾಗಿ BJPಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ BJPಗೆ ಸೇರ್ಪಡೆ ಕೂಡ ಆಗಿದ್ದಾರೆ. BJP ಪರ ರ್ಯಾಲಿಗಳನ್ನು ಕೂಡ ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಈಗ ದರ್ಶನ್ ಅವರ ವೈಯಕ್ತಿಕ ನೆಲೆಯಲ್ಲಿ ಅಭ್ಯರ್ಥಿಯ ಪರ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ನಿಮ್ಮೆಲ್ಲರ ಮಣ್ಣಿನ ಮಗ ಸ್ಟಾರ್ ಚಂದ್ರು ಅವರ ಪರವಾಗಿ ಅವರು ಇವತ್ತು ಬಂದಿದ್ದಾರೆ. ನೀವೆಲ್ಲ ಒಮ್ಮತದಿಂದ ನಮ್ಮ ಜಿಲ್ಲೆಯ ಸ್ವಾಭಿಮಾನವನ್ನ ಎತ್ತಿಡಬೇಕು ಅಂತ ತಮ್ಮೆಲ್ಲರೂ ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ. ಮೊದಲನೇದಾಗಿ ಫಸ್ಟ್ ಹೇಳ್ಬಿಡ್ತೀರಣ್ಣ, ನಾನು ಯಾವುದೇ ಪಕ್ಷದ ಪರ ನಾನು ಬರಲ್ಲ, ಬರೋದು ಇಲ್ಲ. ಬರೀ ವ್ಯಕ್ತಿ ಪರ ಅಷ್ಟೇ. ಏನಕ್ಕೆ ಅಂತಂದ್ರೆ ಇದೇ 5 ವರ್ಷದ ಕೆಳಗಡೆ ನರೇಂದ್ರಣ್ಣ ಅವ್ರು ಮಾಡಿದಂತ ಸಹ ಇವತ್ತಿಗೂ ನೆನೆಸ್ಕೊಳ್ತೀವಿ. ಪ್ರೀತಿ ಪ್ರೋತ್ಸಾಹ ನೆನೆಸ್ಕೊಳ್ತೀವಿ. ಆಶೀರ್ವಾದನೂ ಇಲ್ಲಿ ಅಂತ ಕೇಳ್ಕೊಳ್ತೀವಿ. ಆಮೇಲೆ ಇನ್ನೊಂದು ಇಲ್ಲೇ ಮಾಧ್ಯಮದವ್ರು ಇದ್ದಾರೆ, ಯಾಕಂದ್ರೆ ಈಗಲೇ ಹೇಳ್ಬಿಡೋಣ, ಪಾಪ ಏನೇನೋ ಹಾಕ್ಬಿಟ್ರೆ ನಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮೊದಲೇ ನಮ್ಮ ಉದಯಗೌಡರು ಹೇಳಿದ್ರು, ಏನಾದ್ರು ಸುಮಮ್ಮನ್ಗೆ ಆಗ್ಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಮಾಡ್ಬೇಕು ಅಂತ. ಫಸ್ಟ್ ಕಮ್ ಅವ್ರ ಫಸ್ಟ್ ಅಂತ ಕೇಳ್ಕೊಳ್ಳೇಬೇಕಲ್ಲ. ನಿಜ ಅಲ್ವಣ? ಈಗ ಕೇಳ್ಕೊಳ್ಳೋದು ನಾನು ಇಷ್ಟೇನೆ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ನಿಂತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಅಮೂಲ್ಯವಾದ ಮತನ ನೀಡಿ ನರೇಂದ್ರಣ್ಣಂಗೆ ಹಾಗೇನೆ
ನಮ್ಮ ಉದಯಗೌಡರಿಗೆ ಕೈಗಳನ್ನ ಬಲಪಡಿಸಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೇನೆ. ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಅಂತ ಹೇಳಿ ಎಲ್ಲರ ಹತ್ರ ನಿಮ್ಮೆಲ್ರಿಗೂ ಡಿ ಬಾಸ್ ದರ್ಶನ್ಗೆ, ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ, ರಾಹುಲ್ ಗಾಂಧಿಗೆ, ಸಿದ್ದರಾಮಯ್ಯ ಅವ್ರಿಗೆ, ಡಿ ಕೆ ಶಿವಕುಮಾರ್ಗೆ ಎಲ್ರಿಗೂ ಧನ್ಯವಾದ. 26ಕ್ಕೆ ಕಾಂಗ್ರೆಸ್ನ ಗೆಲುವು ನಿಮ್ಮ ಗೆಲುವು ಆಗಿರ್ಬೇಕು. ಕರೆಕ್ಟ್ ಆಗ್ಬೇಕು. ದಯವಿಟ್ಟು ಮೇಲೆ ದಾರಿ ಕೊಡಿ ಅಂತೂ. ಆಯ್ತು, ಗಾಡಿ ಮೂವ್ ಮಾಡಪ್ಪ. Brought to you by Vigart.